ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಆನಂದ್ ಜೇನುಕಲ್. ನನ್ನ ಹೊಸ ಯೂಟ್ಯೂಬ್ ಚಾನಲ್ ಆನಂದ್ ಜೇನುಕಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಯಾರೆಲ್ಲ ಮೊದಲ ಬಾರಿ ನನ್ನ ಚಾನಲ್ ನೋಡ್ತಿರೋ ದಯವಿಟ್ಟು ಡಬಲ್ ಟ್ಯಾಪ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಇಂದು ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಸುಮಾರು 22,000ಕ್ಕೂ ಅಧಿಕ ಹುದ್ದೆಗಳ ನೇಮಕಾತಿ ಅಧಿಸೂಚನೆಯನ್ನು ಪ್ರಕಟಗೊಂಡಿದೆ ಸ್ನೇಹಿತರೆ. ಅಂದರೆ 31/3/2026ರಿಂದ 2/3/2026ರವರೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಈ ಕ್ಷಣದಿಂದಲೇ ಅಗತ್ಯ ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಳಿ ಸ್ನೇಹಿತರೆ. ವೀಕ್ಷಕರೇ, ಹಾಗಾದರೆ ಭಾರತೀಯ ರೈಲ್ವೆ ಇಲಾಖೆ, ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ಸ್ ಅಲ್ಲಿ 22,000ಕ್ಕೂ ಅಧಿಕ ಹುದ್ದೆಗಳನ್ನು ಕಾಲ್ಫರ್ ಮಾಡಿದ್ದಾರೆ ಸ್ನೇಹಿತರೆ. ಇವತ್ತು ನೋಟಿಫಿಕೇಷನ್ ಅಧಿಕೃತವಾಗಿ ಹೊರಗೆ ಬಿದ್ದಿದೆ. ಯಾರೆಲ್ಲ ಸರ್ಕಾರಿ ಹುದ್ದೆಯನ್ನು ಪಡಿಬೇಕು, ಅದರಲ್ಲೂ ರೈಲ್ವೆ ಇಲಾಖೆಯಲ್ಲಿ ಕೆಲಸವನ್ನು ಗಿಟ್ಟಿಸಿಕೊಳ್ಳಬೇಕು ಅಂತ ಹಂಬಲದಿಂದ ಕಾಯುತ್ತಿರುವಂತಹ, ಚಾತಕ ಪಕ್ಷಿಗಳಂತೆ ಕಾಯುತ್ತಿರುವಂತಹ ಪ್ರತಿಯೊಬ್ಬ ಉದ್ಯೋಗಾಕಾಂಕ್ಷಿಗಳ ಭರವಸೆ ಈಡೇರುವ ಕ್ಷಣ ಬಂದಿದೆ. 22,000ಕ್ಕೂ ಅಧಿಕ ಹುದ್ದೆಗಳು ಈ ವರ್ಷದ ಮೊದಲನೇ ಜನವರಿ ಕೊನೆಯ ಭಾಗದಲ್ಲಿ, ವರ್ಷದ ಮೊದಲನೆಯ ತಿಂಗಳಿನಲ್ಲಿ ನೋಟಿಫಿಕೇಷನ್ ಹೊರಬಿದ್ದಿದೆ ಸ್ನೇಹಿತರೆ. ಹಾಗಾದರೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು, ಅರ್ಜಿಯ ವಯೋಮಿತಿ ಏನು, ಎಷ್ಟು ಹುದ್ದೆಗಳಿವೆ, ಎಕ್ಸಾಮ್ ಎಲ್ಲಿ ಬರೀಬೇಕು, ಪರೀಕ್ಷೆ ಯಾವ ಭಾಷೆಯಲ್ಲಿರುತ್ತೆ, ಎಲ್ಲ ವಿವರವಾಗಿ ಸವಿಸ್ತಾರವಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ರೈಲ್ವೇಸ್, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್, ಸೆಂಟ್ರಲೈಸ್ಡ್ ಎಂಪ್ಲಾಯ್ಮೆಂಟ್ ನೋಟಿಸ್ 09/2025, recruitment to various posts of level 1, indicative notice. Application are invited from the eligible candidates for the various posts of level 1st given to the table below. The last date for submission of application is 2/3/2026. ಅಂದರೆ 31/1/2026ರಿಂದ ಡೇಟ್ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ದಿನಾಂಕವನ್ನು ಓಪನ್ ಆಗಿದೆ ಸ್ನೇಹಿತರೆ. ಹಾಗೆ ಮಾರ್ಚ್ 2026ರವರೆಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಅಪ್ಲಿಕೇಶನ್ ಕಂಪ್ಲೀಟ್ ಇನ್ ಆಲ್ ದ ರೆಸ್ಪೆಕ್ಟ್ ಮಸ್ಟ್ ಬಿ ಸಬ್ಮಿಟೆಡ್ ಥ್ರೂ ದ ಆನ್ಲೈನ್ ಮೋಡ್ ಓನ್ಲಿ. ಅಂದರೆ ಅರ್ಜಿಯನ್ನು ಮ್ಯಾನ್ಯುವಲ್ ಇಲ್ಲ, ಆನ್ಲೈನ್ ಮುಖಾಂತರ ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಅರ್ಜಿಯ ವಿಳಾಸವನ್ನು ಕೊಟ್ಟಿದ್ದಾರೆ. www.rrb.apply.gov.in ಅರ್ಜಿಯನ್ನು ಸಲ್ಲಿಸಬಹುದು. ನಿಮಗೆ ಅರ್ಜಿ ಸಲ್ಲಿಸಲು ಏನಾದರೂ ತಾಂತ್ರಿಕ ತೊಂದರೆಗಳುಂಟಾದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅರ್ಜಿ ಸಲ್ಲಿಸುವ ವೆಬ್ಸೈಟ್ ವಿಳಾಸವಿದೆ. ಯಾರಿಗಾದರೂ ಅರ್ಜಿ ಸಲ್ಲಿಸಲು ತೊಂದರೆಗಳಾದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಿಕೊಡುತ್ತೇನೆ. ಹಾಗೆ ಓಪನಿಂಗ್ ಡೇಟ್ ಫಾರ್ ಅಪ್ಲಿಕೇಶನ್ 31/1/2026 ಆ್ಯಂಡ್ ಕ್ಲೋಸಿಂಗ್ ಡೇಟ್ ಆಫ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ 2/3/2023. ರಾತ್ರಿ 12 ಗಂಟೆವರೆಗೂ ಮಾರ್ಚ್ 2ನೇ ತಾರೀಕಿನವರೆಗೂ, ಅಂದರೆ 2 ತಿಂಗಳುಗಳ ಕಾಲ ನಮಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತೆ ಸ್ನೇಹಿತರೆ. ಹಾಗಾದರೆ ವೇರಿಯಸ್ ಪೋಸ್ಟ್ ಇನ್ ಲೆವೆಲ್ ಆಫ್ 1 to 7th CPC ಪೇಸ್ಟ್, ಅಂದರೆ 7ನೇ ವೇತನ ಆಯೋಗದಲ್ಲಿ ಮಿನಿಮಮ್ ಇನಿಷಿಯಲಿ ಪೇ 18,000 ರೂಪಾಯಿಗಳ ವೇತನ ಸಿಗುತ್ತೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಆ್ಯಂಡ್ ಮೆಡಿಕಲ್ ಸ್ಟ್ಯಾಂಡರ್ಡ್ ಆ್ಯಸ್ ಎ ಪರ್ ಪೋಸ್ಟ್ ಆ್ಯಸ್ ಪರ್ ಡೀಟೇಲ್ ನೋಟಿಫಿಕೇಷನಲ್ಲಿ ಎಜುಕೇಷನ್ ಶಿಕ್ಷಣದ ಹುದ್ದೆಗಳು ಮತ್ತು ಮೆಡಿಕಲ್ ಸ್ಟ್ಯಾಂಡರ್ಡ್ ವೈದ್ಯಕೀಯ ಪರೀಕ್ಷೆಗಳು ಹೇಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಏಜ್ ಆ್ಯಸ್ ಆ್ಯಂಡ್ 1/1/2026, 1/1/2026ಕ್ಕೆ ಏಜು ಕನಿಷ್ಠ 18 ವರ್ಷದಿಂದ ಗರಿಷ್ಠ 33 ವರ್ಷಗಳವರೆಗೆ ಇರುತ್ತೆ. ಹಾಗೆ ವಯೋಮಿತಿ ಸಡಿಲಿಕೆ ಇದೆ. SC/STಗೆ, ಜನರಲ್ಗೆ ಮತ್ತು ಅದರ್ಸ್ ಕ್ಯಾಟಗರಿಗೆ ವಯೋಮಿತಿಯು ಸಹ ಇರುತ್ತೆ. ಟೆಂಟೇಟಿವ್ ವೇಕೆನ್ಸಿ ಆಲ್ RRBs 22,000 ಹುದ್ದೆಗಳು ಇದೆ ಸ್ನೇಹಿತರೆ. ಅಂದರೆ 22,000 ಹುದ್ದೆಗಳು ರೈಲ್ವೆ ಇಲಾಖೆಯಲ್ಲಿ ಕಾಲ್ಫರ್ ಮಾಡಿದ್ದಾರೆ. ಇಂದು ಹೊರಬಿದ್ದಂತಹ ನೋಟಿಫಿಕೇಷನ್ನಲ್ಲಿ 22,000, ಅಪ್ರಾಕ್ಸಿಮೇಟ್ 22,000 ಹುದ್ದೆಗಳು. ಹಾಗಾದರೆ ನೋಟ್ ಏನೇನು ಅಂತ ನೋಡುವ. ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ಡ್ ಟು ವೆರಿಫೈ ದೇರ್ ಪ್ರೈಮರಿ ಡೀಟೇಲ್ಸ್ ಯೂಸಿಂಗ್ ಆಧಾರ್ ಡ್ಯೂರಿಂಗ್ ದ ಫಿಲ್ಲಿಂಗ್ ಆಫ್ ಆನ್ಲೈನ್ ಅಪ್ಲಿಕೇಶನ್ in order to avoid the inconvenience and delay due to deleted the security to at every stage of recruitment process and non-Aadhaar verified application. ಅಂದರೆ ಪ್ರತಿಯೊಂದು ಆಧಾರ್ ನಂಬರ್ ಹಾಕಿ ವೆರಿಫೈ ಮಾಡಬೇಕು ಸ್ನೇಹಿತರೆ. ಆಧಾರಲ್ಲಿರುವಂಥ ಹೆಸರು, ಡೇಟ್ ಆಫ್ ಬರ್ತ್ ಮತ್ತು ವಿಳಾಸವನ್ನು ಸಹ ಆಧಾರಲ್ಲಿರುವಂತೆ ತಕ್ಕಂತೆ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಹಾಗಾದರೆ ಆಧಾರ್ ಯಾರು ಅಪ್ಡೇಟ್ ಮಾಡಿಸಿಲ್ಲ, ಆಧಾರ್ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಹಾಗೆ ಆಧಾರಲ್ಲಿ ಫೋನ್ ನಂಬರ್ ಯಾರ್ದು ಇಲ್ಲ, ಫೋನ್ ನಂಬರ್ ಅಪ್ಡೇಟ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ. ಆಧಾರಲ್ಲಿರುವಂತಹ ನಂಬರಿಗೆ OTP ಸಹ ಬರುತ್ತೆ.
In order to achieve successful verification using Aadhaar, name and date of birth in Aadhaar shall be updated to match 100% with the full name and date of birth available in 10th class pass certificate. Similarly, Aadhaar needs to update with the latest photo and latest biometrics, fingerprint and iris before filling the online application. ಸ್ನೇಹಿತರೆ, ಆಧಾರಲ್ಲಿರುವಂತಹ ಹೆಸರು ಮತ್ತು ಡೇಟ್ ಆಫ್ ಬರ್ತು ಸಹ SSLC ಮಾರ್ಕ್ಸ್ ಕಾರ್ಡ್ನಲ್ಲಿರುವಂತೆ ಇರಬೇಕು ಸ್ನೇಹಿತರೆ. ಅವೆರಡು ಮಿಸ್ಮ್ಯಾಚ್ ಆದರೆ ಅಪ್ಲಿಕೇಶನ್ ತಗೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಯಾರೆಲ್ಲ ರೀಸೆಂಟ್ ಆಧಾರಲ್ಲಿ ಫೋಟೋ ಅಪ್ಡೇಟ್ ಮಾಡಿಲ್ಲ, ಅಪ್ಡೇಟ್ ಮಾಡಿಸ್ಕೊಳ್ಳಿ. ಹಾಗೆ ಫಿಂಗರ್ ಪ್ರಿಂಟ್ ಮತ್ತು ಬಯೋಮೆಟ್ರಿಕ್ಸ್ ಸಹ, ಐರಿಸ್ ಸ್ಕ್ಯಾನರ್ ಸಹ ಅಪ್ಡೇಟ್ ಮಾಡಿಸ್ಕೋಬೇಕು ಅಂತ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಮುಂದಿನ ಮಾಹಿತಿ, ದಿಸ್ ನೋಟಿಸ್ ಇಸ್ ಪ್ಯೂರ್ಲಿ ಇಂಡಿಕೇಟ್ ಇನ್ ನೇಚರ್, issued slowly for the purpose of keeping the prospective candidates informed about the fortune the CN and to be the guidelines with the necessary certificates of documents required for applying. It also clarified all terms, conditions, eligible criteria and procedures and other requirements and governing the recruitment shall be strictly as detailed on C number 9 2025 along with any curriculum which may be issued to from the time to time that will be punished exclusively on the official website of RRB. ಅಂದರೆ RRBಲಿರುವಂತಹ ಎಲ್ಲ ವೆಬ್ಸೈಟ್ಗಳನ್ನು ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ. ನಿಮಗೆ ಬೇಕಾದಂಥ RRB ವೆಬ್ಸೈಟನ್ನು ಭೇಟಿ ಮಾಡ್ಬೋದು. ಅಲಹಾಬಾದ್, ಅಜ್ಮೀರ್, ಬೆಂಗಳೂರು, ಭುವನೇಶ್ವರ್, ಬಿಸಾಲ್ಪುರ್, ಚಂಡೀಗಢ, ಚೆನ್ನೈ. ಹಾಗೆ ನಮಗೆ ಬೆಂಗಳೂರಿನಲ್ಲಿ ನಾವು ಸೌತ್ ವೆಸ್ಟರ್ನ್ ರೈಲ್ವೆಯ ಅಧಿಕೃತ ಕಚೇರಿ ಆಗದಂತಹ ಬೆಂಗಳೂರು www.rrb.nic.gov.in ಆ ವೆಬ್ಸೈಟ್ನ ಮೂಲಕ ನಾವು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ಅರ್ಜಿ ಸಲ್ಲಿಸಲು ಏನಾದರೂ ತಾಂತ್ರಿಕ ತೊಂದರೆಗಳುಂಟಾದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ಅಪ್ಲೈ ಮಾಡಿ. ಯಾರಿಗೆಲ್ಲ ತಾಂತ್ರಿಕ ತೊಂದರೆ ಉಂಟಾದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ಅರ್ಜಿಯನ್ನು ಸಲ್ಲಿಸಿಕೊಳ್ಳುತ್ತೇನೆ ಸ್ನೇಹಿತರೆ. ಯಾರೆಲ್ಲ ನನ್ನ ಚಾನಲ್ನ ನೋಡುತ್ತಿರುವಿರಿ ದಯವಿಟ್ಟು ಡಬಲ್ ಟ್ಯಾಪ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಈ ನಿಮ್ಮ ಪ್ರೀತಿಯ ಆನಂದ್ ಜನ್ಯುಕ ಚಾನಲ್ನ ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ತಿದ್ದೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದಂತಹ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ. ಕೀಪ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಆನಂದ್ ಜನ್ಯುಕ.